ಸರ್ವಿಸ್ನಲ್ಲಿ ಲೋಪವಾದ ಹಿನ್ನೆಲೆಯಲ್ಲಿ ರೈತರಿಂದ ಶೋರೂಮ್ಗೆ ಮುತ್ತಿಗೆ ಹಾಕಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ನಡೆದಿದೆ. ರಿಪ್ಪನ್ಪೇಟೆ ಶಿವಮೊಗ್ಗ ರಸ್ತೆಯಲ್ಲಿರುವ ಜಾನ್ ಡೀನ್ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ಸರ್ವಿಸ್ ವಿಚಾರವಾಗಿ ವಾಗ್ವಾದ ನಡೆದಿದೆ. ಈ ಹಿನ್ನೆಲೆಯಲ್ಲಿ ರೈತರು ಹಾಗೂ ಕಾರ್ಮಿಕ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆಯು ವಿಕೋಪಕ್ಕೆ ತಿರುಗಿ ಟ್ರ್ಯಾಕ್ಟರ್ ಚಾಲಕ ವಾಹನಕ್ಕೆ ಹಾಗೂ ತನ್ನ ಮೈ ಮೇಲೆ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅದಕ್ಕೆ ಏನಾಯ್ತು, ಅವರು ಫೋನ್ ಎತ್ತಿಲ್ಲ. ಸೊ ಈಗ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಬರ್ರಿ ಅವ್ರ ಮುಂದೆ ಬರ್ರಿ, ಆಮೇಲೆ ಇಷ್ಟಕ್ಕೆ ವಾರಂಟಿ ಕೊಡಲ್ಲ ಅಂತ ಕೊಡಲ್ಲ ಅಂತ ಇದು ಬಿಟ್ಟು ಬಾಕಿ ಕೊಡಬೇಕು. ಬಾಕಿ ಅಂತ ಹೇಳ್ಬಿಡ್ತೀವಿ ಸರ್. ಇಂಜಿನ್ ಹೈಡ್ರಾಲಿಕ್ ಮತ್ತೆ ಗೇರ್ ಬಾಕ್ಸಿಗೆ ಇದೆ 5 years ವಾರಂಟಿ ಅಥವಾ 5,000 ಗಂಟೆ ಯಾವ್ದು ಮುಂಚೆ ಆಗುತ್ತೆ ಅದು ಅಂತ ಇರುತ್ತೆ. ಆಯ್ತಾ, ಅದು ನಾವು ಕೊಡ್ತೇವೆ. ಈಗ ಹೋಗಿದೆ ಸರ್, ಪ್ರಾಬ್ಲಮ್ ಏನಿದೆ ಥೈರಾಯ್ಡ್ ಇಡಿಂದು. ಓಕೆ, ಒಂದು ಸೆಕೆಂಡ್ ಏನು ಗೊತ್ತಾ ಸರ್, ಇವರು ಸಾಹೇಬ್ರು ಏನು ಇವತ್ತು ಈಗ ಹೇಳ್ತೀರಲ್ಲ, ಇವ್ರಿಗೆ ನನ್ನ ಸೌಕರ್ಯ ಮಕ್ಕ ಪರಿಚಯ ಚೆನ್ನಾಗಿದೆ. ನಾವೇನಿದ್ವಿ, ನಾನು ಹೊಸದಾಗಿ ಇದ್ದಾಗ ವೀರೇಶ್ವರ್ ಹೇಳಿದ್ವಿ ನನ್ನ ಕೊಲಿ, ಅಣ್ಣ ನೀನು ಹೋಗು ಸೌಕರ್ಯ ಮುಂದೆ ಕೂತು ಹೇಳು. ಫಸ್ಟ್ ಇಷ್ಟೆಲ್ಲ ಹಂಗಮ್ಮ ಅಲ್ಲ. ಫಸ್ಟ್ ಸರ್ ಹೆಂಗೆ ಗೊತ್ತಾ, ಇಲ್ಲಿ ನಾನೊಬ್ಬ ಎಂಪ್ಲಾಯಿಗೆ ಮಾತಾಡ್ಬೋದು, ಅವ್ರು ಓನರು. ಅವ್ರಿಗೆ ಕೇಳ್ಕೊಂಡಿದ್ದೀರಿ, ನಮಗೆ ಪಿಟಿಷನ್ ಕೊಟ್ಟಿದ್ದೀರಿ, ನಮಗೆ ಟೈಮ್ ಕೊಡಿ, ನಾವು ಕರೆಸ್ತೀವಿ. ಅವ್ರಿಗೆ ಇವರು ಏನು ಓನರ್ ಇದ್ದಾರೆ ಅವ್ರಿಗೆ ಕರೆಸ್ತೀವಿ, ಮಾತಾಡ್ತೀವಿ. ನಿಮ್ದೇನು ಪ್ರಾಬ್ಲಮ್ ಇದೆ ಅದು ಸೊಲ್ಯೂಷನ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಆಯ್ತಾ, ಅಲ್ಲಿವರೆಗೆ ಯಾವುದೇ ಸ್ಟೆಪ್ ತಗೊಳ್ಳೋದು ಅಥವಾ ಈ ಥರ ಎಲ್ಲ ತಪ್ಪಾಗುತ್ತೆ. ಆಯ್ತಾ, ನೀವು ರೈತ ಇದ್ದೀವಿ, ನಾನು ಅದಕ್ಕೆ ಇಲ್ಲ ಈ ಥರದ್ದೆಲ್ಲ ಇದು ಮಾಡಬೇಡಿ. ಆಯ್ತಾ, ಗೊತ್ತಾಯ್ತಾ, ಇದು ತಪ್ಪಾಗುತ್ತೆ. ನಾನು ಕೊಡ್ತಾ ಇದ್ದೀನಲ್ಲ, ನಾನು ನೀವು ಇಷ್ಟೆಲ್ಲ ಇದೆ ಆ ಎಮ್ಮ ಏನು ನಾವು ಹೊಸದಾಗಿಂದ ಹಾಕೊಂಡು ಬರೋಕ್ಕಾಗಲ್ವೇ? ಗಾಡಿ ತಗೊಂಡು 2 ತಿಂಗಳು 1 ದಿವಸದಲ್ಲೇ ಕಂಪ್ಲೇಂಟ್ ಇತ್ತು ಗಾಡಿಗೆ. ಇವನು ಶೋರೂಮ್ಗೆ ಹೋಗಿ ಕೇಳಿದಾಗ ಆವಾಗ ಶೋರೂಮ್ ಸಿಬ್ಬಂದಿ ಏನಿದ್ದಾರೆ, ಇದನ್ನ 5 ವರ್ಷ ವಾರಂಟಿ ಇದೆ, ನಾವು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆವಾಗ ಇವರು ವಾಪಸ್ ತಂದಾಗ ಮತ್ತೆ ವಾಪಸ್ ಹೋಗಿಬಿಟ್ಟಿದ್ದಾರೆ ಗಾಡಿನ. ಆ ಡೆಗ್ಗಿದೆ ವೀಲು ಅಂತ ಹೇಳಿ ಎಲ್ಲ ಸರಿ ಮಾಡಿಕೊಡ್ತೀವಿ ಅಂತ ಮತ್ತೆ ವೀಲ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಬರುವಾಗ ಅದೇ ಥರ ಪ್ರಾಬ್ಲಮ್ ಆಗಿದೆ. ಮತ್ತೆ ನೆಕ್ಸ್ಟ್ ಶೋರೂಮಿಗೆ ಬನ್ನಿ, ಅದನ್ನ ಗ್ಯಾರಂಟಿ ಇದೆ, ಅದಕ್ಕೇನು ತಲೆ ಕೆಡಿಸ್ಕೊಬೇಡಿ, ಗ್ಯಾರಂಟಿ ಇದೆ ನಿಮಗೆ ಅಂತ ಹೇಳಿದಾಗ ಇವರು ವಾಪಸ್ ಹೋದಾಗ ಸುಮ್ಮನೆ ಮುಟ್ಟಿ ನೋಡ್ತಾರೆ ಬಿಟ್ರೆ 3-4 ಸರ್ವಿಸಿಗೂ ಅದೇ ಥರ ಮಾಡಿದ್ದಾರೆ. ಈಗ ಮತ್ತೆ ಮೊನ್ನೆ ಒಂದು 4 ಸರ್ವಿಸ್ 5ನೇ ಸರ್ವಿಸ್ಗೆ ಹೋದಾಗ ಅಷ್ಟು ಹಾಳಾಗಿತ್ತು, ಪೂರಾ ಪಿನಿಯನ್ ಅಷ್ಟು ಸತ್ತು ಹೋಗಿತ್ತು ಅದರದ್ದು. ಆವಾಗ ಅದು ರೆಡಿ ಮಾಡೋಕ್ಕೆ ಒಂದು 50,000 to 60,000 ರೂಪಾಯಿ ರೆಡಿ ಆಗುತ್ತೆ. ನಮ್ಮಲ್ಲಿ ಗ್ಯಾರಂಟಿ ಯಾವುದೂ ಇಲ್ಲ, ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ನೀವು ಅಮೌಂಟ್ ಪೇ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡಿಬಿಟ್ಟು ಗಾಡಿ ತಗೊಂಡೋಗಿ, ಈ ಥರ ಹೇಳ್ತಾ ಇದ್ದಾರೆ. ರೈತನಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರಿಂದ ನಾವು ಒಂದು ಅವರ ಇದ್ರ ಮೇಲೆ ನಮ್ಮ ಸಂಘಟನೆಯಿಂದ ಅವ್ರು ಉಗ್ರವಾದ ಹೋರಾಟ ಮಾಡಿ ಅವರು ರೈತನಿಗೆ ನ್ಯಾಯ ಒದಗಿಸಿ, ಆಮೇಲೆ ಅವನಿಗೆ ರೈತನಿಗೆ 5 ಲಕ್ಷ ಇಲ್ಲ ಗಾಡಿ ಅವನು ಕೊಡ್ಲೇಬೇಕು, ಹೊಸ ಗಾಡಿ ಕೊಡಬೇಕು ರೈತನಿಗೆ, ಇಲ್ಲ 5 ಲಕ್ಷ ಪರಿಹಾರ ಕೊಡಬೇಕು. ಆ ಶೋರೂಮ್ ಇಲ್ಲ ಅಂದ್ರೆ ಅವನ ಸ್ಟಾರ್ ರೇಟಿಂಗ್ ನಾವು ಕಮ್ಮಿ ಮಾಡ್ತೀವಿ. ಯಾವತ್ತಿಗೂ ಸ್ಟಾರ್ ರೇಟಿಂಗ್ ಕಮ್ಮಿ ಮಾಡಿ ಜಾನ್ ಡೀರ್ ಅನ್ನೋ ಕಂಪ್ನಿನ ಇಳಿಸ್ತೀವಿ ನಾವು. ಜಾನ್ ಡೀರ್ ಟ್ರ್ಯಾಕ್ಟರ್ನು ಖರೀದಿ ಮಾಡಿದ್ದೆ 2021ರಲ್ಲಿ. ಅದಕ್ಕೆ 5 ವರ್ಷ ವ್ಯಾರಂಟಿ ಅಂತ ಕೊಟ್ಟಿದ್ರು. ಅದು ಹಬ್ಬ ಪ್ರಾಬ್ಲಮ್ ಇತ್ತು. ಸ್ಟಾರ್ಟಿಂಗ್ ದಿನನೇ ಕಂಪ್ಲೇಂಟ್ ಮಾಡಿದ್ದೆ. ಗಾಡಿ ತಗೊಂಡು ರಸ್ತೆಯಲ್ಲಿ ಬರುವಾಗಲೇ ಹೇಳಿದ್ದೆ ಅವ್ರ ವಿಚಾರ, ಅದು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಹೇಳಿದ ನಂತರ ಗಾಡಿ ತರಲಿಕ್ಕೆ ಒಂದು 4-5 ದಿವಸ ಆಯಿತು. ತಗೊಂಡೋದ ನಂತರ ಅವ್ರ ಹಬ್ಬು ಬೆಂಡಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಕಡೆಯಿಂದ ಹಬ್ಬು ಬೆಂಡೆ ಬರಲ್ಲ, ವೀಲ್ ಬೆಂಡಿದೆ, ಹಾಗಾಗಿ ವೀಲ್ ಚೇಂಜ್ ಮಾಡಿಕೊಡ್ತೀವಿ ಅಂತ ಚೇಂಜ್ ಮಾಡಿಕೊಟ್ರು. ಆದರೆ ಮತ್ತೆ ನಾನು ದಾರಿಯಲ್ಲಿ ಬರುವಾಗ ಮತ್ತೆ ಪ್ರಾಬ್ಲಮ್ ಕಾಣಿಸ್ಕೊಳ್ತು. ಅವಾಗ ಅವ್ರಿಗೆ ಹೇಳಿದಾಗ, ಇಲ್ಲ ನಾನು ಗಾಡಿ ಬೇಡ, ನನಗಿದು ನಿಮ್ಮದು ಫುಲ್ಲು ಪ್ರಾಬ್ಲಮ್ ಇದೆ, ನೀವು ಬೇರೆ ಗಾಡಿ ಕೊಡಿ, ಈಗ ಇದನ್ನೇ ಇಟ್ಕೊಳ್ಳಿ ನೀವೇ ಅಂತೇಳಿ ಹೇಳಿದೆ. ಅದಕ್ಕೆ ಅವ್ರು ಒಪ್ಪಲೇ ಇಲ್ಲ. ಇಲ್ಲ ನಾವು ಅದಕ್ಕೆ 5 ವರ್ಷ ವ್ಯಾರಂಟಿ ಕೊಟ್ಟಿದ್ದೀವಿ, ನೀವು ತಲೆ ಕೆಡಿಸ್ಕೋಬೇಡಿ, ತಗೊಂಡಾಗ ಅದರ ಕೆಲಸ ಮಾಡೋದು ಮಾಡಿ, ಏನೇ ಕಂಪ್ಲೇಂಟು ಬಂದರು ನಾವು ಈಗ ಓನರಾಗಿ ನಾನೇ ಹೇಳ್ತಾ ಇದ್ದೀನಿ, ನಾನು ರೆಡಿ ಮಾಡಿಸ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ತಗೊಂಡಾಗ ಯೂಸ್ ಮಾಡ್ಕೊಳ್ಳಿ, ಹೊಡೀರಿ, ನಾವು ಇರೋಲ್ಲವರೆಗೂ ನೀವು ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಹೇಳಿದರು. ಈಗ ಮೊನ್ನೆ ಈಗ 2.5-3 ವರ್ಷ ಆಗ್ತಾ ಬಂತು. ಈಗ ಕೇಳಿದ್ರೆ ಇಲ್ಲ ಅದಕ್ಕೆ 2 ವರ್ಷ ವ್ಯಾರಂಟಿ ಇರೋದು, ನೀವು ವರ್ಷದೊಳಗೆ ಮಾಡಿಸ್ಕೋಬೇಕಿತ್ತು, ಈಗ ಹಾಗಾಗಿ ವ್ಯಾರಂಟಿ ಇಲ್ಲ, ಬರಲ್ಲ, ನಾವು ಮಾಡಿಕೊಡಲ್ಲ, ನೀವು ಅದೇನು ಮಾಡ್ಕೊಡ್ತೀರಿ ಮಾಡ್ಕೊಳ್ಳಿ ಅಂದರು. ನನಗೆ ಅದೇ ಸಿಟ್ಟಿಗೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದೆ.
ಓನರ್ ಬರಲೇಬೇಕು ಇಲ್ಲಿಗೆ ಅಂತೇಳಿ ಅವ್ರು ಬರ್ಲಿಕ್ಕೆ ಒಪ್ಪಲೇ ಇಲ್ಲ. ಆಮೇಲೆ ಫೀಲ್ಡ್ ಮ್ಯಾನೇಜರು ಬಂದುಬಿಟ್ಟು ಇಲ್ಲ ನಾವು ನಾಳೆ ಓನರು ನಾವು ಒಟ್ಟಾಗಿ ಬರ್ತೀವಿ ಅಂತೇಳಿ ಹೇಳಿದ್ರು. ಆ ಟೈಮಲ್ಲಿ ನಾವು ಅದಕ್ಕೆ ಯಾವ ಥರ ತೀರ್ಮಾನ ಕೊಡ್ತಾರೆ ಅಂತ ನಾವು ಕೇಳ್ಕೊಬೇಕು ಅಂತೇಳಿ ಅವ್ರ ಹತ್ರ ಇದ್ದೀವಿ. ಈಗ ಕಂತೆಲ್ಲ ಕಟ್ತಾ ಭಾಳ ಸಮಸ್ಯೆಲಿದ್ದೆ. ಸಿಕ್ಕಾಪಟ್ಟೆ ಕಂತು ಬರುತ್ತೆ, ಒಂದು 6 ತಿಂಗಳಿಗೆ 1 ಲಕ್ಷ ಚಿಲ್ಲರೆ ಕಂತು ಬರುತ್ತೆ. ಅದ್ರಾಗೂ ಈಗ ನಾಳೆ ಎಲ್ಲ ನಾಡಿದ್ದೆ ನನಗೆ ಕಂತು ಮತ್ತೆ ಅದರಲ್ಲಿ ಬೇರೆ ಇವರು 75-80 ಸಾವಿರ ರೂಪಾಯಿ ಹೇಳಿದ್ದಾರೆ. ಇದು ಸರ್ವಿಸು ಈಗೇನು ವೀಲೆಂಡು ಹಬ್ಬು ಎಲ್ಲ ಏನು ಕ್ರ್ಯಾಂಕ್ ಇದೆ ಅದು ಸರಿಪಡಿಸೋದ್ರೆ ಒಂದು 70,000 ಲೆಕ್ಕಾಚಾರ ನಂಗೆ ಕೊಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ನನ್ನ ಹತ್ರ ಸಹ ಅದನ್ನೂ ಮಾಡ್ಕೊಂಡು ಈಗ ಲೋನು ಕಟ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ. ನನ್ನ ಉದ್ದೇಶಕ್ಕೆ ನಾನು ಇವತ್ತು ನನಗೆ ಗಾಡಿನೂ ಬೇಡ, ಈ ಟ್ಯಾಕ್ಟ್ರಿನೂ ಬೇಡ, ಏನೂ ಬೇಡ, ನನ್ನ ಜೀವನೂ ಬೇಡ. ನಮ್ಮ ಹಂತಕ್ಕೆ ಬಂದು ಸ್ಥಳೀಯ ನಮ್ಮ ರೈತ ಬಾಂಧವರೆಲ್ಲ ಸೇರಿ ನನ್ನ ತಡೆದು ಇದಕ್ಕೆ ಏನಾಗುತ್ತೆ ನೋಡೋಣ, ನಾವು ಪರಿಷತ್ನವರೆಲ್ಲ ಇದ್ದೀವಿ, ಅದಕ್ಕೆ ಏನಾಗುತ್ತೋ ಅದು ಒಂದು ತೀರ್ಮಾನ ತಗೊಳ್ಳೇಬೇಕು. ಇನ್ನು ಮುಂದೆ ಅದಕ್ಕೆ ಯಾವ ಥರ ಸಹಕಾರ ಕೊಡ್ತಾರೋ ಕೊಡಲ್ಲ ಅಲ್ಲಿವರೆಗೂ ಹೋರಾಟ ಮಾಡೋಣ ಅಂತೇಳಿ ಎಲ್ಲರೂ ನನಗೆ ಒಂದು ಸಪೋರ್ಟ್ ಮಾಡಿ ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.